ಹಾಯ್ ಫ್ರೆಂಡ್ಸ್, ಕ್ರೇಜಿ STM ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹಳೆ ಕ್ಯಾಂಡಲ್ಸನ್ನು ಯೂಸ್ ಮಾಡಿಕೊಂಡು ಹೊಸದಾದ ಸುಂದರವಾದಂತಹ ಕ್ಯಾಂಡಲ್ಸನ್ನು ಹೇಗೆ ಮಾಡೋದು ಅಂತ ನೋಡುವ. ನಮ್ಮಲ್ಲಿ ಹಳೆ ಕ್ಯಾಂಡಲ್ಸ್ ಇಲ್ಲ ವೇಸ್ಟ್ ಕ್ಯಾಂಡಲ್ಸ್ ಇಲ್ಲ ಒಂದು ಸ್ವಲ್ಪ ಉರಿದು ಪೀಸ್ ಆಗಿರುವಂತಹ ಕ್ಯಾಂಡಲ್ಸ್, ಈ ಥರ ಎಲ್ಲ ಕ್ಯಾಂಡಲ್ಸ್ ಇದ್ದು ಪೀಸಸ್ಗಳೆಲ್ಲ ಇದ್ದರೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಹೊಸದಾದಂತಹ ಕ್ಯಾಂಡಲ್ಸನ್ನು ಹೇಗೆ ಮಾಡೋದು ಅಂತ ನೋಡುವ. ನೋಡಿ, ನಾನಿಲ್ಲಿ ಕ್ಯಾಂಡಲ್ಸನ್ನು ತಗೊಂಡಿದ್ದೇನೆ. ಇದರಲ್ಲಿ ವೇಸ್ಟ್ ಕ್ಯಾಂಡಲ್ಸ್ ಕೂಡ ಇದೆ ನೋಡಿ. ನಾನಿಲ್ಲಿ ವೇಸ್ಟ್ ಕ್ಯಾಂಡಲ್ಸನ್ನು ತಗೊಂಡಿದ್ದೇನೆ. ಹಾಗೆಯೇ 2 ಯೂಸ್ ಆ್ಯಂಡ್ ಥ್ರೋ ಪೇಪರ್ ಕಪ್ಸನ್ನು ಕೂಡ ತಗೊಂಡಿದ್ದೇನೆ. ನಂತರ ಒಂದು ವೇಸ್ಟ್ ಪಾತ್ರೆಯನ್ನು ಒಲೆ ಮೇಲೆ ಇಟ್ಕೊಂಡಿದ್ದೇನೆ. ಇದು ಯೂಸ್ ಮಾಡುವ ಪಾತ್ರೆ ಅಲ್ಲ, ಇದು ಹಳತ್ತು ಪಾತ್ರೆ, ಯೂಸ್ ಮಾಡೋದಿಲ್ಲ ಅಡಿಗೆಗೆ, ಹಾಗಾಗಿ ನಾನು ಇದನ್ನು ತಗೊಂಡಿದ್ದೇನೆ. ನೋಡಿ, ಗ್ಯಾಸನ್ನು ಉರಿಸಿಕೊಂಡು ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ. ಹಾಗೆಯೇ ಒಂದು ಸ್ವಲ್ಪ ಕ್ಯಾಂಡಲ್ಸನ್ನು ಅದಕ್ಕೆ ನಾನಿಲ್ಲಿ ಹಾಕಿಕೊಳ್ತಿದ್ದೇನೆ. ಕ್ಯಾಂಡಲ್ಸನ್ನು ಹಾಕಿದ ತಕ್ಷಣಕ್ಕೆ ಅದು ಕರಗಿಕೊಂಡು ಬರ್ತದೆ. ನೋಡ್ಬೋದು, ಇಲ್ಲಿ ಇದು ಫುಲ್ಲಾಗಿ ಮೆಲ್ಟ್ ಆಗಲಿ. ನೋಡಿ, ಇದು ಕರಗ್ತಾ ಬರ್ತಾ ಉಂಟು. ನಾನೀಗ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ತಿದ್ದೇನೆ. ನಾನಿಲ್ಲಿ ಒಂದು ಕ್ಯಾಂಡಿ ಸ್ಟಿಕ್ಕನ್ನು ತಗೊಂಡಿದ್ದೇನೆ. ಅದರಲ್ಲಿ ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಳ್ತಿದ್ದೇನೆ. ನೋಡಿ, ಇಲ್ಲಿ ಕ್ಯಾಂಡಲ್ಸ್ ಎಲ್ಲ ಕರಗಬೇಕಾದ್ರೆ ಅದರ ಬತ್ತಿ ಎಲ್ಲ ಇಲ್ಲಿ ಬಿಟ್ಟುಕೊಳ್ತದೆ. ಅದನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ಹೊಸ ಕ್ಯಾಂಡಲ್ಸ್ ಮಾಡಲಿಕ್ಕೆ ನಾನಿಲ್ಲಿ ಅದೇ ಬತ್ತಿಯನ್ನು ಕೂಡ ಯೂಸ್ ಮಾಡಿಕೊಳ್ತಿದ್ದೇನೆ. ನೋಡಿ, ಈಗ ಇದರ ಬತ್ತಿಯನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಳ್ಳುವ. ತುಂಬ ಬಿಸಿ ಇರ್ತದೆ, ಒಂದು ಸ್ವಲ್ಪ ಜಾಗ್ರತೆಯಾಗಿ ತೆಗೆದುಕೊಳ್ಳಿ ಆಯಿತಾ. ಇದನ್ನು ಮಾಡಬೇಕಾದ್ರೆ ಮಕ್ಕಳನ್ನು ಕೂಡ ಜೊತೆಗೆ ಕರೆದುಕೊಂಡು ಮಾಡಿ, ಅವರಿಗೆ ಕೂಡ ತುಂಬ ಇಷ್ಟ ಆಗ್ತದೆ. ಆದರೆ ಅವರಿಗೆ ಬಿಟ್ಟು ಕೊಡಬೇಡಿ ಮಾಡಲಿಕ್ಕೆ, ಇದು ಬಿಸಿ ಇರ್ತದೆ, ತುಂಬ ಕೈಗೆಲ್ಲ ಬಿದ್ದರೆ ತುಂಬ ತಾಗ್ತದೆ. ಹಾಗಾಗಿ ಮಕ್ಕಳನ್ನು ಜೊತೆಗೆ ಕರೆದುಕೊಂಡು ಮಾಡಿ, ಅವರಿಗೂ ಕೂಡ ಇಷ್ಟ ಆಗ್ತದೆ. ಹಾಗಾಗಿ ನೋಡಿ, ಇಲ್ಲಿ ಬತ್ತಿಯನ್ನೆಲ್ಲ ನಾನಿಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೇನೆ. ಇಲ್ಲಿ ಕ್ಯಾಂಡಲ್ಸ್ ಕೂಡ ಫುಲ್ಲಾಗಿ ಮೆಲ್ಟ್ ಆಗಿದೆ. ನೋಡಿ, ಇಲ್ಲಿ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಅಲ್ಲ, ಪೇಪರ್ ಕಪ್ಪನ್ನು ಕೂಡ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನಂತರ ಇಲ್ಲಿ ನಾನಿಲ್ಲಿ ಕ್ರೇಯಾನ್ಸನ್ನು ತಗೊಂಡಿದ್ದೇನೆ, ವ್ಯಾಕ್ಸ್ ಕ್ರೇಯಾನ್ಸ್. ಇದು ಒಂದು ಕ್ರೇಯಾನ್ ಪೀಸನ್ನು ನಾನಿಲ್ಲಿ ಇದಕ್ಕೆ ಸೇರಿಸಿಕೊಂಡಿದ್ದೇನೆ. ನಮಗೆ ಯಾವ ಕಲರ್ ಬೇಕು ಆ ಕ್ರೇಯಾನನ್ನು ಯೂಸ್ ಮಾಡಿಕೊಳ್ಬೋದು. ನೋಡಿ, ಇದನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಫುಲ್ಲು ಇದು ನಾವು ಹಾಕಿದಂತಹ ಕ್ರೇಯಾನ್ ಇದ್ದು ಕಲರ್ ಫುಲ್ಲು ಬರ್ತದೆ. ನೋಡಿ, ಈಗ ಇದು ಆಗಿದೆ. ನಂತರ ಇದನ್ನು ನಾನಿಲ್ಲಿ ಪೇಪರ್ ಕಪ್ಪಿಗೆ ಹಾಕಿಕೊಳ್ತಿದ್ದೇನೆ. ತುಂಬ ಬಿಸಿ ಇರ್ತದೆ, ಸ್ವಲ್ಪ ಜಾಗ್ರತೆ. ನೋಡಿ, ಈಗ ಇದಕ್ಕೆ ಹಾಕಿಕೊಂಡಿದ್ದೇನೆ. ನಂತರ ಇದಕ್ಕೆ ಬತ್ತಿಯನ್ನು ಇಟ್ಕೊಳ್ಳುವ. ನೋಡಿ, ಇಲ್ಲಿ ನಾನು ಬತ್ತಿಯನ್ನು ರೆಡಿ ಮಾಡಿಕೊಳ್ತಿದ್ದೇನೆ.
ಅದು ಬಿಸಿ ಇರಬೇಕಾದ್ರೆ ಹಾಕಬೇಕು, ಅದು ತಣ್ಣಗಾದ ನಂತರ ಮತ್ತೆ ಗಟ್ಟಿ ಆಗ್ತದೆ. ಹಾಗಾಗಿ ನೋಡಿ, ಇಲ್ಲಿ ನಾನು ಇದಕ್ಕೆ ನಡುವಿನಿಂದ ಬತ್ತಿಯನ್ನು ಇಟ್ಕೊಳ್ತಿದ್ದೇನೆ. ನಾವಿಲ್ಲಿ ಕ್ಯಾಂಡಲ್ಸನ್ನು ಸ್ವಲ್ಪ ಹಾಕಿದ್ದು, ಹಾಗಾಗಿ ಇದಕ್ಕೆ ಫುಲ್ಲು ಕಪ್ ಬರಲಿಲ್ಲ. ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಕಪ್ಪನ್ನು ಕಟ್ ಮಾಡಿಕೊಳ್ತಿದ್ದೇನೆ. ಜಾಸ್ತಿ ಕ್ಯಾಂಡಲ್ಸನ್ನು ಯೂಸ್ ಮಾಡಿದರೆ ಒಂದು ಫುಲ್ಲು ಕಪ್ಪು ಬರ್ತದೆ. ಹಾಗಾಗಿ ಇದು ನನಗೆ ಇಲ್ಲಿ ಒಂದು 1/4 ಕಪ್ಪಿನಷ್ಟು ಸಿಕ್ಕಿದೆ ಕ್ಯಾಂಡಲ್ಸ್. ಹಾಗಾಗಿ ಒಂದು ಸ್ವಲ್ಪ ಪೇಪರನ್ನು ನಾನಿಲ್ಲಿ ಕಟ್ ಮಾಡಿಕೊಳ್ತಿದ್ದೇನೆ. ಅಂದರೆ ಬತ್ತಿಯನ್ನು ಇಟ್ಟು ಅದಕ್ಕೆ ಏನಾದರೂ ಒಂದು ಅದು ಗಟ್ಟಿಯಾಗೋ ತನಕ ಅದಕ್ಕೆ ಏನಾದರೂ ಒಂದು ಸ್ಟ್ಯಾಂಡ್ ಕೊಡಬೇಕು. ಹಾಗಾಗಿ ನಾನಿಲ್ಲಿ ಕಪ್ಪನ್ನು ಒಂದು ಸ್ವಲ್ಪ ಕಟ್ ಮಾಡಿಕೊಳ್ತಿದ್ದೇನೆ. ನೋಡಿ, ಇಲ್ಲಿ ಈಗ ಇಷ್ಟು ಪೇಪರ್ಸನ್ನು ನಾನಿಲ್ಲಿ ಕಟ್ ಮಾಡಿ ತೆಗೆದುಕೊಂಡಿದ್ದೇನೆ. ನಂತರ ಈಗ ಬತ್ತಿಯನ್ನು ಇಟ್ಕೊಳ್ತಿದ್ದೇನೆ. ಅದರ ಮಿಡ್ಲಿಂದ ಬತ್ತಿಯನ್ನು ಇಟ್ಕೊಳ್ಳುವ. ಬತ್ತಿಯನ್ನು ಇಟ್ಟು ಅದಕ್ಕೆ ಒಂದು ಸ್ಟ್ಯಾಂಡ್ ಕೊಟ್ಟು ಬಿಡಿ, ಅಂದರೆ ಅದು ಗಟ್ಟಿಯಾಗುವ ತನಕ ಅದೇ ಥರ ಇರಬೇಕು. ಹಾಗಾಗಿ ನಾನಿಲ್ಲಿ ಒಂದು ಕತ್ತರಿಯನ್ನು ಯೂಸ್ ಮಾಡಿಕೊಳ್ತಿದ್ದೇನೆ. ಕತ್ತರಿಯನ್ನು ಜಸ್ಟ್ ಅದಕ್ಕೆ ಒಂದು ಸ್ಟ್ಯಾಂಡ್ ಥರ, ಅದು ಗಟ್ಟಿಯಾಗಲಿಕ್ಕೆ ಅಷ್ಟೇ, ಕಟ್ ಮಾಡೋದಲ್ಲ, ಇದು ಒಂದು ಸ್ಟ್ಯಾಂಡ್ ಥರ ಅದಕ್ಕೆ ನ್ಯಾಕ್ ಕೊಡ್ತಾ ಇದ್ದೇನೆ ಅಷ್ಟೇ. ಇದೊಂದು 2 ಗಂಟೆಯಲ್ಲಿ ಗಟ್ಟಿ ಆಗ್ತದೆ. ಅಷ್ಟರ ತನಕ ಇದನ್ನು ಹೀಗೆ ಬಿಡುವ. ಓಕೆ, ಈಗ ಒಂದು ಕ್ಯಾಂಡಲ್ ಆಗಿದೆ. ನಂತರ ಈಗ ಉಳಿದ ಕ್ಯಾಂಡಲ್ಸ್ಗಳಿಂದ ಮತ್ತೊಂದು ಕ್ಯಾಂಡಲ್ಸನ್ನು ರೆಡಿ ಮಾಡುವ, ಬನ್ನಿ. ನೋಡಿ, ನಾನಿಲ್ಲಿ ಅದೇ ಪಾತ್ರೆಗೆ ಉಳಿದ ಕ್ಯಾಂಡಲ್ಸನ್ನು ನಾನಿಲ್ಲಿ ಸೇರಿಸಿಕೊಳ್ತಿದ್ದೇನೆ. ಕ್ಯಾಂಡಲ್ಸನ್ನು ಹಾಕಿದ ತಕ್ಷಣ ಅದು ಮೆಲ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಕೂಡ ಅದು ಮೆಲ್ಟ್ ಆಗ್ತಾ ಬರಬೇಕಾದ್ರೆ ಅದರಲ್ಲಿರುವ ಬತ್ತಿ ಎಲ್ಲ ಬಿಟ್ಟುಕೊಳ್ತದೆ. ಅದನ್ನು ಕೂಡ ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ಳುವ. ಇಲ್ಲಿ ಕ್ಯಾಂಡಲ್ಸ್ ಮೆಲ್ಟ್ ಆಗಬೇಕಾದ್ರೆ ನಾನಿಲ್ಲಿ ಪೇಪರ್ ಕಪ್ಪನ್ನು ಮೊದಲೇ ಕಟ್ ಮಾಡಿ ರೆಡಿ ಮಾಡಿಟ್ಕೊಳ್ತೇನೆ. ಯಾಕಂತ ಹೇಳಿದರೆ ಇಲ್ಲಿ ನನಗೆ 2ನೇ ಸಲ ಕೂಡ ಕ್ಯಾಂಡಲ್ಸ್ ಸ್ವಲ್ಪ ಇರೋದು, ಇದು ಕೂಡ ಒಂದು ಮೊದಲಿನ ಥರನೇ ಸ್ವಲ್ಪ ಬರ್ತದೆ ನನಗೆ. ಹಾಗಾಗಿ ನಾನಿಲ್ಲಿ ಮೊದಲೇ ಕಟ್ ಮಾಡಿ ಇಟ್ಕೊಳ್ತೇನೆ. ಜಾಸ್ತಿ ಕ್ಯಾಂಡಲ್ಸ್ ಇದ್ದರೆ ಒಂದು ಫುಲ್ ಕಪ್ಪು ಯೂಸ್ ಮಾಡಿಕೊಳ್ಬೋದು. ಇಲ್ಲಿ ಸ್ವಲ್ಪ ಕ್ಯಾಂಡಲ್ಸ್ ಇರೋದ್ರಿಂದ ನಾನು ಕಪ್ಪನ್ನು ಕಟ್ ಮಾಡಿಕೊಳ್ತಿದ್ದೇನೆ. ನೋಡಿ, ಇಲ್ಲಿ ಬತ್ತಿಯನ್ನೆಲ್ಲ ತೆಗೆದುಕೊಳ್ತಿದ್ದೇವೆ. ಮಕ್ಕಳ ಕೈಯಲ್ಲಿ ಕೊಡಬೇಡಿ ತೆಗಿಲಿಕ್ಕೆ, ಬಿಸಿ ಇರ್ತದೆ ಅದು. ಹಾಗಾಗಿ ಅವರ ಜೊತೆ ಮಾಡಿ. ನೋಡಿ, ಇಲ್ಲಿ ಅದಕ್ಕೆ ನಾನು ಇಲ್ಲಿ ಬ್ಲೂ ಕಲರ್ ಇದ್ದು ಕ್ರೇಯಾನನ್ನು ಹಾಕಿಕೊಂಡಿದ್ದೇವೆ ನಾವು. ಫುಲ್ ಕಲರ್ ಬ್ಲೂ ಆಯಿತು. ನಮಗೆ ಯಾವ ಕಲರ್ ಬೇಕೋ ಆ ಕಲರನ್ನು ಯೂಸ್ ಮಾಡಿಕೊಳ್ಬೋದು. ಕಪ್ ಕೂಡ ರೆಡಿ ಇದೆ. ನಂತರ ಕ್ಯಾಂಡಲ್ಸನ್ನು ಇದಕ್ಕೆ ನಾವು ಹಾಕಿಕೊಳ್ಳುವ.
ನೋಡಿ ಈಗ ಇದನ್ನು ಕೂಡ ಹಾಕಿಕೊಂಡಿದ್ದೇನೆ. ಒಂದು ಸ್ವಲ್ಪ ನೆಲಕ್ಕೆ ಕೂಡ ಚೆಲ್ಲಿತ್ತು, ಅಂದರೆ ಅದು ಆ ಕಾವಲಿಯಿಂದ ಕಪ್ಪಿಗೆ ಹಾಕಬೇಕಾದ್ರೆ ಅದು ಕಾವಲಿ ಅಗಲ ಇರೋದ್ರಿಂದ ಒಂದು ಸ್ವಲ್ಪ ನೆಲಕ್ಕೆ ಕೂಡ ಚೆಲ್ಲಿತ್ತು. ಹಾಗಾಗಿ ನಂತರ ಇದನ್ನು ಕೂಡ ಅದೇ ಥರ ರೆಡಿ ಮಾಡಿಕೊಳ್ಳುವ. ನೋಡಿ ನಾನಿಲ್ಲಿ ಇದಕ್ಕೆ ಕೂಡ ಅದೇ ಥರ ಬತ್ತಿಯನ್ನು ನಡುವಿನಿಂದ ಇಟ್ಟುಕೊಳ್ತಿದ್ದೇನೆ. ನಂತರ ಇದಕ್ಕೆ ಕೂಡ ಒಂದು ಯಾವುದಾದ್ರೂ ಒಂದು ಸ್ಟ್ಯಾಂಡ್ ಥರ ಯೂಸ್ ಮಾಡಿ ಅದನ್ನು ಗಟ್ಟಿಯಾಗಲಿಕ್ಕೆ ಬಿಡುವ. ಇದು ಫುಲ್ಲಾಗಿ ಗಟ್ಟಿಯಾಗಬೇಕು. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಕೂಡ ಅದರ ನಡುವಿಗೆ ಬತ್ತಿಯನ್ನು ಇಟ್ಟು ಇಲ್ಲಿ ಕೂಡ ಒಂದು ಕತ್ತರಿಯನ್ನು ಅದಕ್ಕೆ ಸ್ಟ್ಯಾಂಡ್ ಥರ ಕೊಟ್ಟಿದ್ದೇನೆ. ಇದಕ್ಕೆ ಕೂಡ ಒಂದು ನ್ಯಾಕ್ ಥರ ಕೊಟ್ಟು ಇದನ್ನು ಕಂಪ್ಲೀಟಾಗಿ ಆರಲಿಕ್ಕೆ ಬಿಡುವ. ಕಂಪ್ಲೀಟಾಗಿ ಇದು ತಣ್ಣಗಾದ ನಂತರ ಗಟ್ಟಿಯಾಗಿರ್ತದೆ. ಆ ನಂತರ ತೋರಿಸ್ತೇನೆ ನಾನು ನಿಮಗೆ. ನೋಡಿ ಫ್ರೆಂಡ್ಸ್, ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ನಾನಿಲ್ಲಿ ಕತ್ತರಿಯನ್ನು ತೆಗೆದುಕೊಳ್ತಿದ್ದೇನೆ. ಕಂಪ್ಲೀಟಾಗಿ ಇದು ತಣ್ಣಗಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕ್ಯಾಂಡಲ್ಸ್ ಬಂದಿದೆ ಅಂತ ನೋಡ್ಬೋದು. ನೋಡಿ ಈಗ ಕ್ಯಾಂಡಲ್ ರೆಡಿಯಾಗಿದೆ. ನಂತರ ಈ ಪೇಪರ್ ಕಪ್ಪನ್ನು ಕಟ್ ಮಾಡಿ ತೆಗೆದುಕೊಳ್ಳುವ. ಕತ್ತರಿಯಿಂದ ಇದನ್ನು ಕಟ್ ಮಾಡಿ ತೆಗೆದುಕೊಳ್ಳುವ. ನೋಡಿ ಇದರ ಪೇಪರನ್ನು ಕಟ್ ಮಾಡಿ ತೆಗೆದುಕೊಂಡಿದ್ದೇನೆ. ಇಷ್ಟು ಸುಂದರವಾದಂತಹ ಕ್ಯಾಂಡಲ್ ಮನೆಯಲ್ಲೇ ರೆಡಿಯಾಗಿದೆ ಅಂತ ನೋಡ್ಬೋದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ವೇಸ್ಟ್ ಕ್ಯಾಂಡಲ್ಸ್ ಎಲ್ಲ ಇದ್ದರೆ ಇದೇ ಥರ ಮಾಡಿ. ನೋಡಿ ಈಗ ಮತ್ತೊಂದು ಕ್ಯಾಂಡಲನ್ನು ಕೂಡ ಅದೇ ಥರ ಅದರ ಪೇಪರನ್ನು ಕೂಡ ಕಟ್ ಮಾಡಿಕೊಳ್ತಿದ್ದೇನೆ. ಎಷ್ಟು ಸುಂದರವಾಗಿರುವಂತಹ ಕ್ಯಾಂಡಲ್ಸ್ ಮನೆಯಲ್ಲಿ ರೆಡಿಯಾಗಿದೆ ಅಂತ ನೋಡಿ ಫ್ರೆಂಡ್ಸ್. ನಾವೇ ಮಾಡಿದ ಕ್ಯಾಂಡಲ್ಸ್ ತುಂಬ ಖುಷಿ ಆಗ್ತದೆ. ನೀವು ಕೂಡ ವೇಸ್ಟ್ ಕ್ಯಾಂಡಲ್ಸ್ ಎಲ್ಲ ಇದ್ದರೆ ಇದೇ ಥರ ಮಾಡಿ ಬಿಸಾಡಬೇಡಿ. ಕ್ಯಾಂಡಲ್ಸ್ ಎಲ್ಲ ಇದ್ದರೆ ನೋಡಿ ಫ್ರೆಂಡ್ಸ್, ಮನೆಯಲ್ಲೇ ಹಳತು ಕ್ಯಾಂಡಲ್ಸನ್ನು ಯೂಸ್ ಮಾಡಿ ಸುಂದರವಾದಂತಹ ಕ್ಯಾಂಡಲ್ಸನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಲ್ವ. ಹಾಗೆಯೇ ನೋಡಿ ಈಗ ಇದನ್ನು ಉರಿಸಿ ಕೂಡ ತೋರಿಸ್ತಿದ್ದೇವೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಮತ್ತೊಂದು ವಿಡಿಯೋದೊಂದಿಗೆ ಮುಂದಿನ ವ್ಲಾಗಲ್ಲಿ ಸಿಗುವ. ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬೈ ಬೈ ಫ್ರೆಂಡ್ಸ್.